ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾಷ್ಟಕ್ಕೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ತರಕಾರಿ ತೊಗೊಂಬಂದಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡೋಕೆ ಹಾಕಿದ್ದೀನಿ. ಫಸ್ಟ್ ಬಂದುಬಿಟ್ಟು ನಾಷ್ಟ ಮಾಡ್ಕೊಂಬಿಡೋಣ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊತಿದ್ದೀನಿ. ಈರುಳ್ಳಿ ನೀರಲ್ಲಿ ಹಾಕಿ ಇಟ್ಕೊಂಡ್ರೆ ಕಣ್ಣೀರು ಬರಲ್ಲ. ಹಸಿರು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಬಂದುಬಿಟ್ಟು ಯಾವಾಗಲೂ ಲಾಸ್ಟಿಗೆ ಕಟ್ ಮಾಡ್ಕೊಬೇಕು, ಯಾಕೆ ಅಂದರೆ ಹಸಿರು ಮೆಣಸಿನ್ಕಾಯಿ ಹೆಚ್ಚಿಡ್ತೀವಿ ಮತ್ತು ಕಣ್ಣೆಲ್ಲ ಉರಿ ಬಂದುಬಿಡ್ತೈತಿ ಕೈಯೆಲ್ಲ ಮುಟ್ಕೊಂಡ್ರೆ. ಎಣ್ಣೆ ಫ್ರೈ ಮಾಡ್ಕೊತಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಈರುಳ್ಳಿ. ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹಸಿರು ಮೆಣಸಿನ್ಕಾಯಿ ಮಸಾಲೆ ಎಲ್ಲ ಹಾಕಿ ಗೋಲ್ಸಿಟ್ಕೊಂಡಿದ್ದೀನಿ. ರೈಸ್ ಆಗಿದೆ. ಇವತ್ತು ಬಂದುಬಿಟ್ಟು ಚಿತ್ರಾನ್ನಕ್ಕೆ ಕಾಯಿ ಚಟ್ನಿ ಮಾಡ್ಕೊಳ್ತೀನಿ ಕಾಂಬಿನೇಷನ್ ಆಗಿ. ಫ್ರಿಜ್ ಬಾಕ್ಸ್ನೆಲ್ಲ ಕ್ಲೀನಾಗಿ ತೊಳಿಬೇಕು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಫ್ರೆಶ್ಶಾಗಿ ತರಕಾರಿನೆಲ್ಲ ಒರೆಸಿ ಅದರ ಜಾಗಕ್ಕೆ ಅದರಾದ್ರೂ ಬಾಕ್ಸಿಗೆ ಹಾಕಿ ಇಟ್ಕೊಬೇಕು. ನಾನು ಬಾಕ್ಸಿಗೆಲ್ಲ ಹಾಕಿಟ್ಟಿದ್ದೀನಿ. ಟೊಮೊಟೊ ಬಂದುಬಿಟ್ಟು 2 ಕವರಿಗೆ ಶಿಫ್ಟ್ ಮಾಡ್ತೀನಿ, ಯಾಕೆ ಅಂದರೆ ಒಂದು ಕಾಯಿ ಆಗಿರುತ್ತೆ, ಒಂದು ಹಣ್ಣಾಗಿರುತ್ತೆ. ತಗೊಂಡೋಗ್ಬೇಕಾದ್ರೆ ಅದು ಇದು ಅಂತ ನೋಡಲ್ಲ, ತೊಗೊಂಡ್ಬಿಡ್ತೀವಿ. ಟೊಮೊಟೊ ತಗೊಂಡು ಅಡುಗೆ ಮಾಡ್ತೀವಿ. ಹಂಗಾಗಿ ಫಸ್ಟಿಗೆ ನಾನು 2 ಕವರಿಗೆ ಹಾಕಿಡ್ತೀನಿ ಟೊಮೊಟೊನ. ಆವಾಗ ಅಡುಗೆ ಮಾಡೋಕ್ಕೂ ಈಸಿ ಆಗುತ್ತೆ ತಗೊಂಡು, ಇನ್ನಿಲ್ಲ ಅಂದರೆ ಹಾಳಾಗಿಬಿಡುತ್ತೆ. ಈರುಳ್ಳಿ ತೊಗೊಂಬಂದಿದ್ದೆ ನಾನು, ಬಿಸಿಲಿಗೆ ಹಾಕಿದ್ದೀನಿ. ಸ್ವಲ್ಪ ಒಳಗೆ ಇಟ್ಟರೆ ಇಲ್ಲಾಂದರೆ ಹಾಳಾಗುತ್ತೆ. ಹಾಗೆ ಒಂದು ಸ್ವಲ್ಪ ಆವಾಗಲೇ ಎಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ನಲ್ಲ ಫ್ರಿಜ್ಜಿಗೆ, ಆ ಜಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊಪ್ಪನ್ನೆಲ್ಲ ತೆಗೆದೆ. ಹಾಗೆ ಟಿ ವಿ ಕೆಳಗಡೆನೂ ಎಲ್ಲ ಗಲೀಜಾಗಿತ್ತು. ಲಂಚ್ ಬ್ಯಾಗ್ನೆಲ್ಲ ಕ್ಲೀನ್ ಮಾಡಿಟ್ಟೆ. ಹಾಗೆ ಒಂದು ಸ್ವಲ್ಪ ಆಚೆಗಡೆ ಕೆಲಸ ಐತೆ ನನಗೆ, ಏಕೆ ಅಂದರೆ ಅಲ್ಲಿ ಹೂವಿನ ಗಿಡ ಶಿಫ್ಟ್ ಮಾಡ್ತೀನಿ. ಈ ಜಾಗದಿಂದ ತೆಗಿಲಿಲ್ಲ ಅಂದರೆ ನೆಲ್ ಬಿದ್ದು ಹೂವಿನ ಗಿಡ ಹಾಳಾಗಿದೆ. ಊರಿಂದ ತುಳಸಿ ಗಿಡ ತಂದಿದ್ದೆ ನಾನು. 2 ತುಳಸಿ ಗಿಡನೂ ಒಣಗ್ದಂಗಾಗಿದೆ. ಅಲ್ಲಿ ಇಟ್ಟು ನೆರಳು ಬೀಳುತ್ತೆ, ಬಿಸಿಲು ಬರ್ತಾ ಇರಲಿಲ್ಲ, ಹಂಗಾಗಿ ಚೇಂಜ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಆದಮೇಲೆ ಇವತ್ತು ಬಂದುಬಿಟ್ಟು ಖುಷಿಗೆ ಮೀಶೋದಿಂದ ಬುಕ್ ಮಾಡಿದ್ದೆ ಜೋಕಾಲಿ, ಅದು ಬಂದಿದೆ. ಅವನು ಒಳಗಡೆ ಆಟ ಆಡ್ತಾಯಿದ್ದಾನೆ, ತೋರಿಸ್ತೀನಿ ಬನ್ನಿ. ಇದು 1,500. ಇದರಲ್ಲಿ ಆಟ ಆಡ್ತಾಯಿದ್ದಾನೆ. ಏನು ತಗೊಂಬಂದು ಆಟ ಸಾಮಾನು ಕೊಟ್ಟರು ಒಂದು ಸ್ವಲ್ಪ ಹೊತ್ತು ಅಷ್ಟೇ, ಆಮೇಲೆ ನಾವು ಎತ್ಕೊಂಡ್ಲೇಬೇಕು. ಅವನು ಯಾವಾಗಲೂ ಆಟ ಮಾಡೋದು ಇನ್ನೇನು ಮಾಮೂಲಿ. ಇವಾಗ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಅಷ್ಟೇ, ಆಮೇಲೆ ಆಟ ಆಡೋಲ್ಲ, ನನಗೆ ಗೊತ್ತು. ಆಮೇಲೆ ಬಂದುಬಿಟ್ಟು ಆಟ ಆಡಲಿಲ್ಲ ಅವನ್ನ ಬಕೆಟಲ್ಲಿ ಕೂರಿಸಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್.